ನಾನು ನಿಮಗೆ ಮೊದಲನೇ ಹೇಳ್ಬೇಕು, ಅವ್ರ ಚಾನಲ್ ನೋಡ್ಬೋದು 30,000 ಸಬ್ಸ್ಕ್ರೈಬರ್ಸ್, ಒಂದಲ್ಲ ಎರಡಲ್ಲ ಮೂರಲ್ಲ ನಾಲ್ಕಲ್ಲ 30,000 ಸಬ್ಸ್ಕ್ರೈಬರ್ಸ್ ಇದೆ ಅವರೊಂದು ಯೂಟ್ಯೂಬ್ ಚಾನಲ್. ಈಗ ಅವರು ನನ್ನ ಜೊತೆ ಬಂದಿದ್ದಾರೆ. ಮೊದಲನೇ ಮುಟ್ಟು ಅವ್ರನ್ನ ಕೇಳಿ ಯಾವ ಒಂದು ಕಾರಣಕ್ಕೋಸ್ಕರ ಆಗಿದೆ ಏನು ಎಲ್ಲ ನಾನು ನಿಮ್ಗೆ ಹೇಳ್ತೇನೆ. ಅದಕ್ಕಿಂತ ಮುಂಚೆ ಅವ್ರನ್ನ ಮಾತಾಡ್ಸೋಣ, ಕೇಳ್ಬೋದು. ಮೊದಲು ಬಂದ್ಬಿಟ್ಟು ನೋಡ್ಬೋದು ಬ್ರದರ್ ಸರ್ ಹೇಳಿ. ಅಣ್ಣ, ನಮ್ಮ ಬೆಳಗಾವಿ ಜಿಲ್ಲಾ ಹುಕ್ಕೇರಿ ಹೊಸೂರಿಂದ ಮಾತಾಡೋದು. ನಮ್ದು ಭೀಮಾ ಸರ್ ಅಂತ ಒಂದು ಯೂಟ್ಯೂಬ್ ಚಾನಲ್ ಇತ್ತು. ಮುಂಚೆ ಬೇರೆದವ್ರ ಕಂಟೆಂಟಲ್ಲಿ ಹಾಕ್ತಿದ್ನಣ್ಣ. ಕಂಟೆಂಟ್ ಹಾಕ್ತಿದ್ದ ಮುಂಚೆ ಪೇಮೆಂಟ್ ಕೂಡ ಅರ್ನ್ ಆಗಿತ್ತು. ಈಗ ಡಿಸೇಬಲ್ ಆಗಿದೆ ಅಣ್ಣ. ಏನು ಕಾರಣ ಆಗೈತಿ ಗೊತ್ತಿಲ್ಲ, ಆಟೋಮೆಟಿಕ್ ಬಂದ್ ಆಗೈತಿ ಅಣ್ಣ. ಅದಕ್ಕೆ ನಮ್ಮ ಕನ್ನಡ ಅಣ್ಣ ಅಂತ ಏನಿಲ್ಲ. ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಕನ್ನಡ ಟೆಕ್ ರೇಟ್ಸ್ ಫ್ಯಾಮಿಲಿ ಮೆಂಬರ್ಸ್. ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ಟೆಕ್ ರಿಲೇಟೆಡ್ ವಿಡಿಯೋ ಮಾಡ್ತಾ ಇಲ್ಲ. ಯಾಕಪ್ಪ ಅನ್ಬೇಕ್ರೆ, ನನ್ನೊಂದು ಕನ್ನಡ ಟೆಕ್ ರೇಟ್ಸ್ ಫ್ಯಾಮಿಲಿ ಮೆಂಬರ್ಸಲ್ಲಿ ಒಬ್ಬರು ಸಬ್ಸ್ಕ್ರೈಬರ್ಸ್ಗೆ ಒಂದು ಪ್ರಾಬ್ಲಮ್ ಆಗಿದೆ. ಏನಪ್ಪ ಪ್ರಾಬ್ಲಮ್ ಅನ್ಬೇಕಾ, ಅವರೊಂದು ಯೂಟ್ಯೂಬ್ ಚಾನಲ್ ಸೈಡ್ಗೆ ಸ್ಕ್ರೀನ್ಶಾಟ್ ಆಗ್ತಾ ಇರ್ತೀನಿ, ನೀವು ನೋಡ್ಕೊಳ್ಬೋದು. ಅವರೊಂದು ಯೂಟ್ಯೂಬ್ ಚಾನಲ್ ಬಂದ್ಬಿಟ್ಟು 30,000 ಸಬ್ಸ್ಕ್ರೈಬರ್ಸ್ ಇದೆ. 30,000 ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಅವ್ರ ಚಾನಲ್ ಮಾನಿಟೈಸೇಷನ್ ಆನ್ ಇದೆ, ಅರ್ನ್ ಕೂಡ ಮಾಡ್ತಾ ಇದ್ದಾರೆ. ಆದ ಬಟ್ ಈಗ ಅವರು ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕಿನಿಂದ ಬಂದಿದ್ದಾರೆ ನಾನು ನಿಮಗೆ ಜೊತೆ ಕಾಂಟ್ಯಾಕ್ಟ್ ಆಗೋದಕ್ಕೆ. ಯಾಕಪ್ಪ ಅನ್ಬೇಕ್ರೆ, ಅವ್ರ ಚಾನಲ್ ಆಟೋಮೆಟಿಕ್ ಮಾನಿಟೈಸೇಷನ್ ಡಿಸೇಬಲ್ ಆಗಿದೆ. ಅದು ಯಾವ ಒಂದು ಕಾರಣಕ್ಕೋಸ್ಕರ ಡಿಸೇಬಲ್ ಆಗಿದೆ ಅಂತ ಅವ್ರಿಗೆ ಏನೂ ಗೊತ್ತಿಲ್ಲ, ಸ್ಕೂಲ್ ಕೂಡ ಕಲ್ತಾರ. ಆದ್ರೆ ಬಟ್ ನಾನು ನಿಮಗೆ ಮೊದಲನೇ ಹೇಳ್ಬೇಕು, ಅವ್ರ ಚಾನಲ್ ನೋಡ್ಬೋದು 30,000 ಸಬ್ಸ್ಕ್ರೈಬರ್ಸ್, ಒಂದಲ್ಲ ಎರಡಲ್ಲ ಮೂರಲ್ಲ ನಾಲ್ಕಲ್ಲ 30,000 ಸಬ್ಸ್ಕ್ರೈಬರ್ಸ್ ಇದೆ ಅವರೊಂದು ಯೂಟ್ಯೂಬ್ ಚಾನಲ್. ಈಗ ಅವರು ನನ್ನ ಜೊತೆ ಬಂದಿದ್ದಾರೆ. ಮೊದಲನೇ ಮುಟ್ಟು ಅವ್ರನ್ನ ಕೇಳಿ ಯಾವ ಒಂದು ಕಾರಣಕ್ಕೋಸ್ಕರ ಆಗಿದೆ ಏನು ಎಲ್ಲ ನಾನು ನಿಮ್ಗೆ ಹೇಳ್ತೇನೆ. ಅದಕ್ಕಿಂತ ಮುಂಚೆ ಅವ್ರನ್ನ ಮಾತಾಡ್ಸೋಣ, ಕೇಳ್ಬೋದು. ಮೊದಲು ಬಂದ್ಬಿಟ್ಟು ನೋಡ್ಬೋದು ಬ್ರದರ್ ಸರ್ ಹೇಳಿ. ಅಣ್ಣ, ನಮ್ಮ ಬೆಳಗಾವಿ ಜಿಲ್ಲಾ ಹುಕ್ಕೇರಿ ಹೊಸೂರಿಂದ ಮಾತಾಡೋದು. ನಮ್ದು ಭೀಮಾ ಸರ್ ಅಂತ ಒಂದು ಯೂಟ್ಯೂಬ್ ಚಾನಲ್ ಇತ್ತು. ಮುಂಚೆ ಬೇರೆದವ್ರ ಕಂಟೆಂಟಲ್ಲಿ ಹಾಕ್ತಿದ್ನಣ್ಣ. ಕಂಟೆಂಟ್ ಹಾಕ್ತಿದ್ದ ಮುಂಚೆ ಪೇಮೆಂಟ್ ಕೂಡ ಅರ್ನ್ ಆಗಿತ್ತು. ಈಗ ಡಿಸೇಬಲ್ ಆಗಿದೆ ಅಣ್ಣ. ಏನು ಕಾರಣ ಆಗೈತಿ ಗೊತ್ತಿಲ್ಲ, ಆಟೋಮೆಟಿಕ್ ಬಂದ್ ಆಗೈತಿ ಅಣ್ಣ. ಅದಕ್ಕೆ ನಮ್ಮ ಕನ್ನಡ ಅಣ್ಣ ಅಂತ ಏನಿಲ್ಲ, ಇವ್ರು ನನ್ನ ಸ್ವಲ್ಪ ಮೀಟ್ ಹಾಕೊಂತ ಬಂದಿದ್ರೆ ಗೊತ್ತಾಗ್ಲಾರ್ಕ ನಮಗಂತೂ ಓದಾಕು ಬರಂಗಿಲ್ಲ, ಬರೆಯೋಕೆ ಬರಂಗಿಲ್ಲ. ಅದು ಏನಂತ ಗೊತ್ತಾಗೋದಿಲ್ಲ. ಅಣ್ಣ ಸ್ವಲ್ಪ ಮೀಟ್ ಮಾಡ್ಕೊಂಡ ಭೇಟಿಯಾಗಿ ಅನ್ನೋದ್ರಿಂದ ತಿಳ್ಕೊಬೇಕು. ಪೇಮೆಂಟ್ ಯಾವ ರೀತಿ ಅಂದ್ರೆ $167, $63 ಪೇಮೆಂಟ್ ಆಗಿದೆ. ಅದನ್ನ ಸ್ಕ್ರೀನ್ಶಾಟ್ ಕೂಡ ಹಾಕಿರ್ತಾನೆ. ಅದು ಎಷ್ಟು ಅಂದರೆ ಸಮಥಿಂಗ್ ಬಂದ್ಬಿಟ್ಟು ಎಷ್ಟು 13,000 ಮೇಲ್ಗಡೆ ಆಗಿದೆ. ಆದ್ರೆ ಬಟ್ ಅವ್ರಿಗೆ ಗೊತ್ತಿಲ್ಲ, ಇನ್ನೊಬ್ಬರ ಅಕೌಂಟ್ ಹಾಕಿ ಅಮೌಂಟ್ ತೊಗೊಂಡಿದ್ದಾರೆ, ಅವ್ರಿಗೆ ಏನೂ ಗೊತ್ತಿಲ್ಲ. ಆದ್ರೆ ಬಟ್ ಹೇಳ್ತಾ ಇದ್ದೀನಿ, ಇವ್ರ ಚಾನಲಲ್ಲಿ ಮೊದಲು ಬಂದ್ಬಿಟ್ಟು ಅಂದರೆ ಅವಾಗ ಯೂಟ್ಯೂಬ್ನಲ್ಲಿ ಯಾವ ರೀತಿ ನೋಡ್ಬೇಕಾರೆ, ನಾನು ನಿಮಗೆ ಇತ್ತೀಚೆಗೆ ಎಲ್ಲ ಕೂಡ ಹೇಳ್ತೀನಿ, ಯೂಟ್ಯೂಬ್ ತುಂಬ ಸ್ಟ್ರಿಕ್ ಆಗಿದೆ. ಯೂಟ್ಯೂಬ್ ತುಂಬ ಪಾಲಿಸಿಗಳು ಬಂದಿದೆ, ಅಪ್ಡೇಟ್ ಮೇಲೆ ಅಪ್ಡೇಟ್ ಬರ್ತಾ ಇದೆ ಅಂತ ಹೇಳ್ತೀನಿ. ಆದ್ರೆ ಬಟ್ ಇವರೊಂದು ಯೂಟ್ಯೂಬ್ ಚಾನಲ್ ಯಾವ ಒಂದು ಕಾರಣಕ್ಕೋಸ್ಕರ ಮಾನಿಟೈಸೇಷನ್ ಡಿಸೇಬಲ್ ಆಗಿದೆ ಹೇಳ್ಬೇಕಾರೆ, ರೀಯೂಸ್ ಕಂಟೆಂಟ್ ಅಂತ ಬಂದಿದೆ. ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡಿ, ಸೈಡ್ ಮೊದಲನೇ ಬಂದ್ಬಿಟ್ಟು ನೀವು ನೋಡ್ಕೊಳ್ಬೋದು. ರೀಯೂಸ್ ಕಂಟೆಂಟ್ ಅಂತ ಬಂದು ನೋಡಿ, ವಾಟ್ ಹ್ಯಾಪೆಂಡ್ ಅಂತ ಬಂದಿದೆ. ಅದ್ರ ಜೊತೆಗೆ ಥರ್ಡ್ ಬಂದ್ಬಿಟ್ಟು ರೀಯೂಸ್ ಕಂಟೆಂಟ್ ಅಂತ ತೋರಿಸ್ತಾ ಇದೆ. ರೀಯೂಸ್ ಕಂಟೆಂಟ್ ಅಂದರೆ ಏನಪ್ಪ ಅನ್ಬೇಕ್ರೆ, ಇವರೊಂದು ಯೂಟ್ಯೂಬ್ ಚಾನಲಲ್ಲಿ ಎಷ್ಟೋ ಕಷ್ಟಪಟ್ಟು ಇವ್ರು ಮಾಡಿದ್ದಾರೆ. ಆದ್ರೆ ಬಟ್ ರಿವ್ಯೂಸ್ ಕಂಟೆಂಟ್ ಯಾವ ಒಂದು ಕಾರಣಕ್ಕೋಸ್ಕರ ಬಂದಿದೆ ಅಂದರೆ, ಅವಾಗ ಯೂಟ್ಯೂಬ್ನಲ್ಲಿ ಯಾವ ರೀತಿ ಇತ್ತು ಅನ್ಬೇಕಾರೆ, ಇನ್ನೊಬ್ಬರು ವಿಡಿಯೋ ಅಪ್ಲೋಡ್ ಮಾಡಿದ್ರು ಕೂಡ, ಅಂದರೆ ಇನ್ನೊಬ್ಬರು ವಿಡಿಯೋ ಡೌನ್ಲೋಡ್ ಮಾಡಿ ಅಪ್ಲೋಡ್ ಮಾಡಿದ್ರು ಕೂಡ ಚಾನಲ್ ಮಾನಿಟೈಸೇಷನ್ ಅನ್ನೋದು ಆಗ್ತಿತ್ತು. ಆದ್ರೆ ಬಟ್ ಇವಾಗ ಹಂಗಿಲ್ಲ. ಇವ್ರು ಏನು ಮಾಡಿದ್ದಾರೆ, ಇನ್ನೊಬ್ಬರು ವಿಡಿಯೋ ತೊಗೊಂಡು ಏನು ಮಾಡ್ತಾರೆ, ಇವರೊಂದು ಯೂಟ್ಯೂಬ್ ಚಾನಲ್ ವಿಡಿಯೋ ಅಪ್ಲೋಡ್ ಮಾಡಿದ್ದಾರೆ. ಆದ್ರೆ ಬಟ್ ಈಗ ಯೂಟ್ಯೂಬ್ ಸ್ಟ್ರಿಕ್ ಆಗೋ ಕಾರಣ ಏನಿದೆ, ಆ ಒಂದು ಕಂಟೆಂಟ್ ಅಂದರೆ ಆ ಒಂದು ವಿಡಿಯೋ ಅಪ್ಲೋಡ್ ಮಾಡಿದೆ ಏನಿದೆ, ರಿವ್ಯೂಸ್ ಕಂಟೆಂಟ್ ಅಂತ ಬಂದಿದೆ. ನಮಗೆ ವಿಡಿಯೋ ಸೆಕ್ಷನಲ್ಲಿ ಕೂಡ ತೋರಿಸ್ತೀನಿ, ನೋಡ್ಕೊಳ್ಬೋದು. ಇವರೊಂದು ಯೂಟ್ಯೂಬ್ ಚಾನಲ್ ವೀಡಿಯೋಸು ಇವೆಲ್ಲ ಇನ್ನೊಬ್ರು ಕಾಮಿಡಿ ವಿಡಿಯೋ ಹಾಕಿದ್ದಾರೆ. ಆದ್ರೆ ಬಟ್ ಇವರೊಂದು ವಿಡಿಯೋ ಇಲ್ಲ. ಆ ಒಂದು ಕಾರಣಕ್ಕೋಸ್ಕರ ರಿವ್ಯೂಸ್ ಕಂಟೆಂಟ್ ಅಂತ ಬಂದಿದೆ. ಇದಕ್ಕೆ ಸೊಲ್ಯೂಷನ್ ಏನಪ್ಪ ಅಂದ್ರೆ ತುಂಬ ಸಿಂಪಲ್ ಹೇಳ್ಬೇಕ್ರೆ, ಇದು ತುಂಬ ಜನ ಯೂಟ್ಯೂಬರ್ಸ್, ನಿಮ್ಮೊಂದು ಯೂಟ್ಯೂಬ್ ಕ್ರಿಯೇಟರ್ಸ್ ಎಲ್ಲರಿಗೆ ತುಂಬ ಜನ ನೀವು ಮಾಡ್ತಾ ಇರ್ತಾರೆ. ಆ ಒಂದು ಕಾರಣಕ್ಕೋಸ್ಕರ ನಿಮಗೆ ತಾನೆ ಈ ರೀತಿ ಮಾಡೋಕ್ಕೆ ಹೋಗಲಿ. ಯಾಕಂದರೆ ಇನ್ನೊಬ್ಬರು ಕಂಟೆಂಟ್ ತೊಗೊಂಡು ನೀವು ವಿಡಿಯೋ ಅಪ್ಲೋಡ್ ಮಾಡಿದ್ರೆ ಅದು ನಿಮ್ಮ ಟೈಮ್ ವೇಸ್ಟು, ನೆಟ್ ವೇಸ್ಟು, ಮತ್ತು ಅದ್ರ ಜೊತೆ ನಿಮಗೆಲ್ಲ ವೇಸ್ಟ್ ಆಗುತ್ತೆ. ಆ ಒಂದು ಕಾರಣಕ್ಕೋಸ್ಕರ ಹೇಳ್ತೀನಿ, ಇದು ಇನ್ನೊಬ್ಬರ ಕಂಟೆಂಟ್ ಇದೆ. ಆ ಒಂದು ಕಾರಣಕ್ಕೋಸ್ಕರ ಇವರು ಎಷ್ಟೇ ವೀಡಿಯೋ ಅಪ್ಲೋಡ್ ಮಾಡಿ, ಎಷ್ಟೇ ಸಬ್ಸ್ಕ್ರೈಬರ್ಸ್ ಇರಲಿ, ಎಷ್ಟೇ ಜನ ನೋಡಲಿ, ಎಷ್ಟೇ ಏನೂ ಮಾಡಲಿ, ಇವರು ಎಷ್ಟೇ ದಿನ ವೀಡಿಯೋ ಅಪ್ಲೋಡ್ ಮಾಡಲಿ, ಆದ್ರೆ ಬಟ್ ಅವ್ರಿಗೆ ಏನೂ ಯೂಸ್ ಆಗಲ್ಲ. ಯಾಕಂದರೆ ಇದು ಬರುವಂಥ ದುಡ್ಡೆಲ್ಲ ಆ ಒಂದು ಕ್ರಿಯೇಟರ್ಸ್ಗೆ ಹೋಗುತ್ತೆ. ಆದ್ರೆ ಬಟ್ ಇವ್ರಿಗೆ ಏನೂ ₹1 ಲಾಭ ಇಲ್ಲ. ನೆಟ್ ವೇಸ್ಟು, ಬ್ಯಾಟ್ರಿ ವೇಸ್ಟು, ಮೊಬೈಲ್ ಟೈಮಿಂಗ್ ವೇಸ್ಟು. ಇವರು ಪಾಪ ಕುರಿ ಕಾಯ್ತಾನಂತೆ. ಆ ಒಂದು ಕಾರಣಕ್ಕೋಸ್ಕರ ಅವ್ರಿಗೆ ಏನೂ ಗೊತ್ತಾಗಲ್ಲ, ಕಾಂಟ್ಯಾಕ್ಟ್ ಮಾಡೋದಕ್ಕೋಸ್ಕರ ಬಂದಿದ್ದಾರೆ. ಆದ್ರೆ ಬಟ್ ಅವ್ರಿಗೆ ಇದೇನೂ ಇಲ್ಲ. ಅವ್ರು ಹೇಳ್ತಾ ಇದ್ದೀನಿ, ನಾನು ನಿಮಗೂ ಕೂಡ ಹೇಳ್ತಾನೆ, ಅವ್ರಿಗೂ ಕೂಡ ಹೇಳ್ತಾನೆ, ನನ್ನ ಫ್ಯಾಮಿಲಿ ಮೆಂಬರ್ಸ್ ಬರ್ತೀವಿ ಕೂಡ. ರಿವ್ಯೂಸ್ ಕಂಟೆಂಟ್ ಅಂದರೆ ನೀವು ಅರ್ಥ ಮಾಡ್ಕೋಬೇಕು, ಇನ್ನೊಬ್ಬರು ವೀಡಿಯೋ ಹಾಕೋಂಗಿಲ್ಲ, ನಿಮ್ಮ ಒರಿಜಿನಲ್ ವೀಡಿಯೋ ಹಾಕಬೇಕು, ಒರಿಜಿನಲ್ ವೀಡಿಯೋ ಆಗಿರಬೇಕು. ಅಂದ್ಬಿಟ್ಟು ಇನ್ನೊಬ್ಬರು ವೀಡಿಯೋ ಹಾಕೋದು, ಡೌನ್ಲೋಡ್ ಮಾಡಿ ಹಾಕೋದ್ರಿಂದ ನಿಮಗೆ ಬೆನಿಫಿಟ್ಸ್ ಅಲ್ಲ, ಅವ್ರಿಗೆ ಬೆನಿಫಿಟ್ಸ್ ಇದೆ. ಈಗ 30,000 ಸಬ್ಸ್ಕ್ರೈಬರ್ಸ್ ಇದೆ, ಇದಕ್ಕೇನು ಪ್ರಾಬ್ಲಮ್ ಆಗಲ್ಲ. ಚಾನಲ್ ಏನು ಮಾಡೋದು, ಈ ವಿಡಿಯೋ ಎಲ್ಲ ಡಿಲೀಟ್ ಮಾಡಿ, ಇಲ್ಲಾಂದ್ರೆ ಅನ್ಲಿಸ್ಟೆಡ್ ಹಾಕಿ, ಪ್ರತಿದಿನ ನಿಮ್ಮ ಒರಿಜಿನಲ್ ಕಂಟೆಂಟ್ ವಿಡಿಯೋ ಹಾಕಿ 2 ರಿಂದ 3 ತಿಂಗಳಲ್ಲಿ ಮತ್ತೆ ನಮ್ಮ ಕನ್ನಡ ಜನ ಎಲ್ಲ ಸಪೋರ್ಟ್ ಮಾಡ್ತಾರೆ, ಮತ್ತೆ ಬರ್ತಾರೆ, ಮತ್ತೆ ಮಾನಿಟೈಸೇಷನ್ ಮಾಡ್ಕೊಂಡು ಮತ್ತೆ ಯೂಟ್ಯೂಬ್ನಿಂದ ದುಡ್ಡು ಮಾಡ್ತಾರೆ. ಯೂಟ್ಯೂಬ್ನಿಂದ ದುಡ್ಡು ಅಲ್ಲ, ಅದ್ರ ಡಬಲ್ ಮಾಡ್ತಾರೆ, ಕಳಿಸ್ತಾರೆ. ಯಾಕಂದರೆ ನಿಮಗೆ ಮಾಹಿತಿ ಅಂದರೆ ಇದಕ್ಕೆ ನಾಲೆಜ್ ಇರಬೇಕು, ಎಜುಕೇಷನ್ ಆಗ್ಬೇಕಂತ ಏನಿಲ್ಲ. ಯಾರ್ದಪ್ಪಂದೇ ಇಲ್ಲ, ನೀವೇ ಮಾಡ್ಕೋಬೋದು, ನಂದು ಮಾಡ್ಬೋದು, ನಾನು ಮಾಡ್ಬೋದು, ನೀವು ಮಾಡ್ಬೋದು. ನೀವಿಬ್ಬರು ಅಲ್ಲಿಂದ ಬಂದಿದ್ದೀರಂದ್ರೆ ಇಷ್ಟೇ ನಾನು ನಿಮ್ಗೆ ಹೇಳೋದು. ನಾನು ನಿಮಗೆ ಇದ್ರ ಮುಂದೆ ಏನು ಹೇಳೋಕ್ಕಲ್ಲ. ಇವರೆಲ್ಲ ರಿವ್ಯೂಸ್ ಕಂಟೆಂಟ್ ಹೇಳಿದ್ರೆ, ಅದ್ರ ಜೊತೆ ಅವ್ರ ಬ್ಯಾಂಕ್ ಅಕೌಂಟ್ ಇನ್ನೊಬ್ರು ಅಕೌಂಟ್ ಹಾಕಿದ್ದು ಕೂಡ ನಾನು ಅದನ್ನು ರಿಮೂವ್ ಮಾಡಿದ್ದೀನಿ. ಇವ್ರ ಮುಂದೆ ರಿಮೂವ್ ಮಾಡಿದ್ದೀನಿ, ಕೇಳ್ಬೋದು. ರಿಕವರ್ ಕೂಡ ಹಾಕಿದ್ದೀನಿ, ಪಾಸ್ವರ್ಡ್ ಕೂಡ ಚೇಂಜ್ ಮಾಡಿದ್ದೀನಿ, ಎಲ್ಲ ಮಾಡಿದ್ದೀನಿ. ಯಾಕಂದ್ರೆ ಇನ್ನೊಬ್ಬರು ಲಾಗಿನ್ಗೆ ಪೇಮೆಂಟ್ ತೊಗೊಂಡಿರೋ ಅವ್ರಿಗೆ ಗೊತ್ತಿಲ್ಲ. ಆದ್ರೆ ಬಟ್ ಇನ್ನು ಮುಂದೆ ಆ ರೀತಿ ಯಾರಿಗೂ ಕೂಡ ಮೊಬೈಲ್ ಕೊಡೋಕೆ ಹೋಗ್ರಿ.
ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಈ ರೀತಿ ಮಾಡಕ್ ಹೋಗ್ಬೇಡಿ ದಯವಿಟ್ಟು ಎಲ್ಲರಿಗತ್ತೆ ನಾನು ಇಷ್ಟೆಲ್ಲ ನಮ್ಮ ಇಡೀ ಅವ್ರಿಗೂ ಕೂಡ ನೀವು ಸ್ವಲ್ಪ ಹೇಳ್ಬಿಡಿ ದಯವಿಟ್ಟು ನಿಮ್ಮ ಸ್ವಂತ ಕಂಟೆಂಟ್ ಹಾಕಿ ನಿಮ್ಮ ಸ್ವಂತ ಪ್ರತಿಮೆಯನ್ನು ತೋರಿಸ್ಕೊಡ್ರಿ. ಯಾವುದೇ ಕಾರಣಕ್ಕೂ ಇನ್ನೊಬ್ರು ವಿಡಿಯೋ ತಕೊಂಡು ವಿಡಿಯೋ ಅಪ್ಲೋಡ್ ಮಾಡಿ ಹೆಸರು ಮಾಡ್ಕೊಂಡು ಹಿಂದೆಲ್ಲ ನಾಳೆ ಪ್ರಾಬ್ಲಮ್ ಆಗೇ ಆಗುತ್ತೆ. ದಯವಿಟ್ಟು ಆ ಥರ ಮಾಡಕ್ ಹೋಗ್ಬೇಡಿ. ಸ್ವಂತ ಕಂಟೆಂಟ್ ಹಾಕಿ ನಿಮ್ಮ ಚಾನಲ್ ಅನ್ನು ಬೆಳೆಸಿ ನಿಮ್ಮ ಜೀವನವನ್ನು ನಡೆಸಿ. ಇಷ್ಟೇ ನಾನು ಹೇಳೋದು. ಇವರಿಗೆಲ್ಲ ನಾನು ಸುದ್ದಿ ಮಾಡಿಸ್ತೀನಿ. ಆ ಒಂದು ಕಾರಣಕ್ಕೋಸ್ಕರ ಈ ಒಂದು ಕಾರಣಕ್ಕೋಸ್ಕರ ನಾನು ಈ ವಿಡಿಯೋ ಮಾಡಿ ಕ್ಲಿಯರ್ ತಿಳಿಸಿದ್ದೀನಿ ಅಂತ. ಈ ಒಂದು ವಿಡಿಯೋದಲ್ಲಿ ಏನೋ ತುಂಬ ಸಿಂಪಲ್. ಯಾಕಂದ್ರೆ ಅಲ್ಲಿಂದ ನಾನು ಕಾಂಟ್ಯಾಕ್ಟ್ ಮಾಡೋದಕ್ಕೆ ಅವ್ರು ಬರಬೇಡ ಅನ್ನೋರು ಕೂಡ ಬಂದಿದ್ದಾರೆ. ನಾನು ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿಲ್ಲ. ಆವಾಗ ಪ್ರಮೋಷನ್ದಲ್ಲಿ ಒಂದು ಜಸ್ಟ್ ಒಂದು ನಂಬರ್ ಇತ್ತು. ಅವ್ರು ನಮ್ಮ ಮಾಮನ ಮಗರು ಅವ್ರ ನಂಬರಿಂದ ಜಸ್ಟ್ ನಮ್ಮ ಫೋಟೋ ತೋರಿಸಿ ಇಲ್ಲಿವರೆಗೆ ಬಂದಿದ್ದಾರೆ. ಇವರಿಗೆ ಒಳ್ಳೇದಾಗಲಿ, ಆಲ್ ದ ಬೆಸ್ಟ್. ನನ್ನ ಕಡೆಯಿಂದ ನಾನು ಇವ್ರ ಚಾನಲ್ ಕೂಡ ನನ್ನ ಚಾನಲಲ್ಲಿ ಹಾಕಿರ್ತೀನಿ. ಮೇಲ್ಗಡೆ ಕಾಣ್ತಿರುತ್ತೆ. ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಎಲ್ಲರನ್ನೂ ಬೆಳೆಸಿ. ಯಾಕಂದ್ರೆ ಇವರು ಕೂಡ ಮಿಡಲ್ ಕ್ಲಾಸ್ ಫ್ಯಾಮಿಲಿದವ್ರೆ. ಎಲ್ಲರೂ ಬೆಳಿಬೇಕು. ಯಾರ್ದಪ್ಪಂದು ಎಲ್ಲ ಇಟ್ಟು ಬಂತ ಇನ್ನೊಂದು ಜಸ್ಟ್ ಮೊದಲೇ ಬಂದ್ಬಿಟ್ಟು ಈ ಒಂದು ಮೊಬೈಲ್ ಸ್ಕ್ರೀನ್ ಕೂಡ ಆಫ್ ಮಾಡಿದ್ದೀನಿ. ಇನ್ನೊಂದು ಜಸ್ಟ್ ನಾನು ಈ ಒಂದು ಮುಂಚೆ ಪ್ರತಿಯೊಬ್ಬರು ಥ್ಯಾಂಕ್ ಯು ಸೊ ಮಚ್. ನನ್ನ ಮೀಟ್ ಆಗೋದಕ್ಕೆ ಬಂದಿದ್ದಕ್ಕೆ. ಒಬ್ಬ ಪುಟ್ಟ ಹುಡುಗ ನಿಮ್ಮಷ್ಟು ದೊಡ್ಡವನಿಲ್ಲ. ಥ್ಯಾಂಕ್ ಯು ಅಣ್ಣ. ಅಲ್ಲಿಂದ ದೂರ ಬಂದ್ರ ಕೂಡ ಫುಲ್ ಸಪೋರ್ಟ್ ಮಾಡ್ಬೇಕ್ರಿ. ನೀವು ಎಲ್ಲ ಕನ್ನಡಿಗರ ಕೈಯಾಗ ಐತಿ. ನೀವು ನೋಡಾಕತ್ತಿರಲ್ಲ ವೀಕ್ಷಕರು, ಎಲ್ಲ ನಿಮ್ಮಿಂದನೇ ಬೆಳೆದೇವಿ. ಇನ್ನು ಮುಂದೆ ಆದ್ರೆ ನಿಮ್ಮಿಂದ ಬೆಳಿತೇವೆ ಅನ್ನೋ ಆಸೆ ನಮ್ಗೆ ಐತಿ. ಬೆಳೆಸಿ ಹರಿಸಿ. ನಮ್ಮಿಂದ ಅಲ್ಲ, ನಿಮ್ಮಿಂದ ನಾವು. ನಮ್ಮಿಂದ ನೀವಲ್ಲ, ನಿಮ್ಮಿಂದ ನಾವು. ನಿಮ್ಮಿಂದ ನಾವು ಇದು ಕರೆ ನಮ್ಗೆ ಅನಾಕ ಸ್ವಲ್ಪ ಭಯ ಅದಿರ್ಲಿ ಅಂತ ಈ ಒಂದು ಮುಗಿಸ್ತೀನಿ. ಈ ಒಂದು ಮುಗಿಸಿ ಪ್ರತಿಭೆ ಎಲ್ಲ ಜೀವನದ ಮಾತ್ರ ಮತ್ತೆ ಸಿಗ್ತೇನೆ ನೆಕ್ಸ್ಟ್ ಎಲ್ಲರಿಗೂ ಬಾಯ್.